ಈ ಕೇರಳದಲ್ಲಿರೋ ಅಲೆಪಿ ಅಂದರೆ ಸುಮಾರು ಜನ ಜಸ್ಟ್ ಬೋಟ್ ಹೌಸ್ ಅಂತ ಅನ್ಕೊಂಬಿಟ್ಟಿರ್ತಾರೆ. ಬಟ್ ಅಲೆಪಿ ಅಂದರೆ ಬೋಟ್ ಹೌಸ್ ಮಾತ್ರ ಅಲ್ಲದೆ ಇಲ್ಲಿ ಸುಮಾರು ಜಾಗಗಳು ನೋಡೋಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅಲೆಪಿ ಅನ್ನೋದು ಕೇರಳದಲ್ಲಿರುವಂತಹ ಒಂದು ಡಿಸ್ಟಿಕ್. ಈ ಜಾಗಕ್ಕೆ ಅಲೆಪಿ ಅನ್ನೋದಲ್ಲದೆ ಅಳಪುಳ ಅಂತಲೂ ಕೂಡ ಕರೀತಾರೆ. ನಾವು ಅಲೆಪಿಗೆ ಹೋಗಿ ಅಲ್ಲಿ ಒನ್ ಡೇ ಬೋಟ್ ಹೌಸು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಡೇ ಅಲ್ಲಿಂದ ನಾವು ಡೈರೆಕ್ಟಾಗಿ ಪಗೋಡ ರೆಸಾರ್ಟ್ಗೆ ಚೆಕ್ ಇನ್ ಆದ್ವಿ. ಸುಮಾರು ಟೂರಿಸ್ಟ್ ಪ್ಲೇಸ್ನಲ್ಲಿ ಸಿಗೋ ಥರನೇ ಅಲೆಪಿಲಿ ಕೂಡ ರೆಂಟೆಡ್ ಬೈಕು, ರೆಂಟೆಡ್ ಕಾರ್ಸ್ಗಳೆಲ್ಲ ಸಿಗುತ್ತೆ. ನಿಮಗೆ ಬೇಕಾಗಿರೋ ಥರ ನೀವು ಬೈಕ್ನ ಸೆಲೆಕ್ಟ್ ಮಾಡ್ಕೊಬೋದು. ನಾವು ಒಂದು ಸ್ಕೂಟಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ನಮಗೆ ಪರ್ ಡೇಗೆ 500 ರೂಪೀಸ್ ಚಾರ್ಜ್ ಮಾಡಿದ್ರು ಅವರು. ರೆಂಟೆಡ್ ಬೈಕ್ ತೊಗೊಂಡಾದ್ಮೇಲೆ ನಾವು ಅಲ್ಲಿಂದ ಫಸ್ಟ್ ಹೊರಟಿದ್ದ ಜಾಗನೇ ಕೃಷ್ಣ ಟೆಂಪಲ್. ಈ ಟೆಂಪಲ್ನ 15ನೇ ಶತಮಾನದಲ್ಲಿ ಚಂಬಕೇಸರಿ ಪೂರದಂ ತಿರುನಲ್ ದೇವನಾರಾಯಣನ್ ತಂಬುರನ್ ಅನ್ನೋರು ನಿರ್ಮಿಸಿದ್ದಾರೆ. ಟೆಂಪಲ್ ಒಳಗಡೆ ಹೋಗಿ ಡೈರೆಕ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಅಲ್ಲೇ ಒಂದು 20ರಿಂದ 25 ನಿಮಿಷ ಸುಮ್ಮನೆ ಕೂತ್ಕೊಂಡಿದ್ವಿ. ಟೆಂಪಲ್ ಮಾತ್ರ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿನ ಆರ್ಕಿಟೆಕ್ಚರ್ ಬಗ್ಗೆ ನಾವು ಜಾಸ್ತಿ ಹೇಳೋದು ಬೇಡ, ಬಿಕಾಸ್ ಅಷ್ಟು ಯುನೀಕಾಗಿ ಆರ್ಕಿಟೆಕ್ಚರು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನ ಆದಮೇಲೆ ಅಲ್ಲಿಂದ ನಾವು ಲೈಟ್ ಹೌಸ್ಗೆ ಹೊರಟ್ವಿ. ಅಲೆಪಿಯಲ್ಲಿ ಲೈಟ್ ಹೌಸ್ ಕೂಡ ಒಂದು ಇಂಪಾರ್ಟೆಂಟ್ ಸ್ಪಾಟ್ ಆಗಿದೆ. ಲೈಟ್ ಹೌಸ್ ಬಂದು 1862ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿರೋದು. ಆ್ಯಂಡ್ ಇದಕ್ಕೆ ಎಂಟ್ರಿ ಟಿಕೆಟ್ ಬಂದು 20 ರೂಪಾಯಿ ಇರುತ್ತೆ. ಎಂಟ್ರಿ ಟಿಕೆಟ್ ತೊಗೊಂಡ್ಮೇಲೆ ಅಲ್ಲಿಂದ ನಾವು ಡೈರೆಕ್ಟ್ ಫುಲ್ ಟಾಪ್ಗೆ ಹೋಗ್ಬೋದು. ಟಾಪಲ್ಲಿ ಲೈಟ್ ಹೌಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಕೇಳ್ಬೋದು, ಬೇಡ ಅಂದರೆ ಡೈರೆಕ್ಟ್ ನಾವು ಹೊರಗಡೆ ಬಂದು ಸಿಟಿ ವ್ಯೂಸ್ನ ನೋಡ್ಬೋದು. ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟ್ ನಾವು ಟಾಪಲ್ಲಿ ಇರ್ತೀವಿ. ಸಮುದ್ರ, ಸಿಟಿ, ಎಂಟೈರ್ ಅಲೆಪಿ ಸಿಟಿನ ನಾವು ಇಲ್ಲಿಂದ ನೋಡ್ಬೋದಾಗಿದೆ. ಲೈಟ್ ಹೌಸ್ ನೋಡಾದ್ಮೇಲೆ ಅಲ್ಲಿಂದ ನಾವು ಡೈರೆಕ್ಟು ಇಂಟರ್ನ್ಯಾಷನಲ್ ಕಾಯಿರ್ ಮ್ಯೂಸಿಯಮ್ಗೆ ಹೊರಟ್ವಿ. ತೆಂಗಿನಕಾಯಿ ನಾರಿಂದ ನಾವೆಲ್ಲ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಈ ಮ್ಯೂಸಿಯಮಲ್ಲಿ ನೋಡ್ಬೋದು. ಇಂಟರ್ನ್ಯಾಷನಲ್ ಕಾಯಿರ್ ಮ್ಯೂಸಿಯಂ ಎಂಟ್ರೆನ್ಸ್ ಬಂದು 50 ರೂಪೀಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಟೈಮಿಂಗ್ಸು 9:30ಯಿಂದ ಸಂಜೆ 5 ಗಂಟೆವರೆಗೂ ಇದೆ. ಮುಂಚೆ ತೆಂಗಿನಕಾಯಿ ನಾರಿಂದ ಏನೆಲ್ಲ ಮಾಡ್ತಾಯಿದ್ರು ಆ್ಯಂಡ್ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಅದು ಕೂಡ ಹೇಗೆ ಬೆಳೆದಿದೆ ಅನ್ನೋದನ್ನು ಕಂಪ್ಲೀಟಾಗಿ ಈ ಮ್ಯೂಸಿಯಂನಲ್ಲಿ ತೋರಿಸಿದ್ದಾರೆ. ಇಲ್ಲಿ ವರ್ಕ್ಶಾಪ್ ಕೂಡ ಇರುತ್ತೆ. ನಾವು ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೊಬೋದು. ಆ್ಯಂಡ್ ವರ್ಕ್ಶಾಪ್ಗೆ ಯೂಸ್ ಮಾಡುವಂಥ ಮಷೀನ್ಸ್ ಎಲ್ಲ ಕೂಡ ಇವರು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಯೂಶಲಿ ತೆಂಗಿನ ನಾರಿಂದ ಹಗ್ಗ ಮಾಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಬಟ್ ಇವರು ಒಂದು ಕಂಪ್ಲೀಟ್ ಗಣೇಶ, ಒಂದು ಕಂಪ್ಲೀಟ್ ಮನೇನ ಅಥವಾ ಒಂದು ಡಿಫ್ರೆಂಟ್ ಕೈಂಡ್ ಆಗಿರೋಂತಹ ಗೊಂಬೆಗಳನ್ನ ಇಲ್ಲಿ ಮಾಡಿಟ್ಟಿದ್ದಾರೆ. ತೆಂಗಿನಕಾಯಿ ನಾರಿಂದ ಇನ್ನೂ ಡಿಫ್ರೆಂಟ್ ಏನೆಲ್ಲ ಮಾಡ್ಬೋದು ಅನ್ನೋ ತುಂಬ ಮಾಡೆಲ್ಸ್ನ ಇಲ್ಲಿ ಇಟ್ಟಿದ್ದಾರೆ ಇವರು.
ಸಮಾಜಕ್ಕೆ ತೆಂಗಿನ ನಾರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ನಾಲೆಜ್ ಕೊಡೋವಂಥ ಒಂದು ಒಳ್ಳೆ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ಟೈಮ್ ಸಿಕ್ಕಿದಾಗ ಇದಕ್ಕೆ ಹೋಗ್ಬಿಟ್ಟು ಬನ್ನಿ. ಇಂಟರ್ನ್ಯಾಷನಲ್ ಕಾಯಿಲ್ ಮ್ಯೂಸಿಯಮ್ನ ನೋಡೋಷ್ಟೇ ನಮ್ಗೆ ಅರೌಂಡ್ 2 to 3 hours ಟೈಮ್ ತೊಗೊಳ್ತು. ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿಂದ ಡೈರೆಕ್ಟಾಗಿ ಬೀಚ್ ಕಡೆ ಹೊರಟ್ವಿ. ಬೀಚ್ನಲ್ಲಿ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅದರಿಂದ ನಾವು ನೆಕ್ಸ್ಟು ರೆಸಾರ್ಟ್ ಕಡೆ ಹೊರಟ್ವಿ. ರೆಸಾರ್ಟ್ಗೆ ಬಂದಮೇಲೆ ರೆಸ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗ ಎದ್ದು ರೆಡಿ ಆದ್ವಿ. ರೆಸಾರ್ಟ್ ಚೆಕ್ ಇನ್ ಆಗಿರೋದ್ರಿಂದ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಅಲೆಪಿನಲ್ಲಿರುವಂತಹ ಒಂದು ಐಲ್ಯಾಂಡ್ ಕಡೆ ಹೊರಟ್ವಿ. ಅಲೆಪಿಯಿಂದ 13 ಕಿಲೋಮೀಟರ್ ದೂರದಲ್ಲಿ ಈ ಐಲ್ಯಾಂಡ್ ಇದೆ. ಈ ಐಲ್ಯಾಂಡ್ ಹೆಸರು ಬಂದು ಪತಿರಾಮನಲ್ ಐಲ್ಯಾಂಡ್ ಅಂತ. ಈ ಐಲ್ಯಾಂಡ್ ಇಲ್ಲಿ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ 91 ತರಹದ ಲೋಕಲ್ ಸ್ಪೀಷಿಯಸ್ ಬರ್ಡು ಮತ್ತು 50 ಟೈಪ್ಸ್ ಆಫ್ ಮೈಗ್ರೇಟೆಡ್ ಬರ್ಡ್ಸ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಐಲ್ಯಾಂಡ್ ಹತ್ರ ಹೋದ್ಮೇಲೆ ನಾವು ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಬೋಟಲ್ಲಿ ಟ್ರಾವೆಲ್ ಮಾಡಬೇಕು. ಬೋಟಲ್ಲಿ ಜಸ್ಟ್ ಒಂದು 5 minutes ಟೈಮ್ ತೊಗೊಳುತ್ತೆ. ಅದಕ್ಕೆ ಒಂದು ನಾವು ಗ್ರೂಪಲ್ಲಿ ಹೋದ್ರೆ ನಮಗೆ ಅಮೌಂಟ್ ಕಮ್ಮಿ ಆಗುತ್ತೆ. ನಾನು ನನ್ನ ವೈಫ್ ಇಬ್ಬರು ಹೋಗಿರೋದ್ರೆ ನಮ್ಗೆ ಅರೌಂಡ್ 1000 ರೂಪಾಯಿ ಏನೋ ಬೀಳ್ತು. ಬೋಟಲ್ಲಿ ಅಲ್ಲಿಂದ ಕಂಪ್ಲೀಟ್ ಒಂದು ಐಲ್ಯಾಂಡ್ನ ಸುತ್ತಿಸ್ಬಿಟ್ಟು ಅದಾದಮೇಲೆ ಐಲ್ಯಾಂಡ್ ಒಳಗಡೆ ಬಿಡ್ತಾರೆ. ಐಲ್ಯಾಂಡಲ್ಲಿ ನಮಗೆ ಎಂಟ್ರಿ ಫೀಸ್ ಬಂದು 50 ರೂಪೀಸ್ ಪರ್ ಪರ್ಸನ್ ಅಂತ ಇರುತ್ತೆ. ಒಳಗೆ ಹೋಗ್ಬೋದು. ಅರ್ಲಿ ಮಾರ್ನಿಂಗ್ ನಾವು ಹೋಗಿರೋದ್ರಿಂದ ನಮ್ಮನ್ನು ಬಿಟ್ಟರೆ ಅಲ್ಲಿ ಯಾರೂ ಇರಲಿಲ್ಲ. ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿನ ಲೋಕಲ್ಸ್ ಹೇಳೋ ಪ್ರಕಾರ ಇಲ್ಲಿ ಸುಮಾರು ಥರ ಬರ್ಡ್ಸ್ಗಳು ಕಾಣುತ್ತೆ ಅಂತ. ಬಟ್ ನಮಗೇನೋ ಯಾವುದೇ ಥರ ಬರ್ಡ್ಸ್ ಕಾಣಲಿಲ್ಲ. ಒಂದೇ ಒಂದು ಬರ್ಡ್ ಕಾಣಿಸ್ತು, ಅದು ದೂರದಲ್ಲಿ. ನಾವು ಹತ್ರ ಹೋಗ್ತಿದ್ದಂಗೆ ಆ ಬರ್ಡ್ ಕೂಡ ಹಾರೊರಟೋಯಿತು. ಅದು ಬಿಟ್ಟರೆ ಯಾವುದೇ ಥರ ಬರ್ಡ್ಸ್ ಕಾಣಲಿಲ್ಲ. ನಾವು ಕಂಪ್ಲೀಟ್ ಐಲ್ಯಾಂಡ್ನ ಸುತ್ತಾಡಿ ಅದಾದಮೇಲೆ ಬೋಟ್ ಅವ್ರಿಗೆ ಮತ್ತೆ ಕಾಲ್ ಮಾಡಿದ್ವಿ. ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಐಲ್ಯಾಂಡ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ರೆಸಾರ್ಟಿಗೆ ಬಂದು 12 o'clock ಸಮಥಿಂಗ್ ಏನೋ ನಮಗೆ ಚೆಕ್ಔಟ್ ಇತ್ತು. ಚೆಕ್ಔಟ್ ಮಾಡಿಕೊಂಡು ನೈಟ್ ಬಸ್ ಹತ್ತಿ ಬ್ಯಾಂಗ್ಳೂರು ಕಡೆ ಬಂದ್ವಿ. ಇದಿಷ್ಟು ಅಲೆಪಿ ವಿಡಿಯೋ. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.